ಕನ್ನಡದಲ್ಲಿ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸಿದೋ, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆಡೆಗೊಡುವುದುಂಟೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಇಲ್ಲಿ AN ಮೂರ್ತಿರಾವ್ ಅವರು ಹುಲಿಗಳಿಗೇನೋ ಧರ್ಮದ ಬಗ್ಗೆ ಅರಿವಿದೆಯಾ ಅಂತ ನೀವು ತಿಳ್ಕೊಬೇಡಿ. ಆದರೆ ನಮ್ಮ ದೇಶ ಶ್ರೀರಾಮ ಬಾಳಿ ಬದುಕಿದಂತಹ ನಾಡು ನಮ್ಮದು. ದೊಡ್ಡ ಗ್ರಂಥವಾದಂತಹ ಭಗವದ್ಗೀತೆ ಉದ್ಭವ ಆಗಿರುವಂತಹ ನಾಡು ನಮ್ಮದು. ಇಂತಹ ನಾಡಿನಲ್ಲಿ ಹುಲಿಗಳು ಅಧರ್ಮದಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ಅವರು ತಮ್ಮ ಬಂಧುವಾದಂತಹ, ತಮ್ಮ ಸಂಬಂಧಿಕರಾದಂತಹ ಕೃಷ್ಣಮೂರ್ತಿ ಅವರ ವಂಶದವರಲ್ಲಿ ಒಂದು ಅನುಭವದ ಕಥೆ ಅವರು ಕೇಳಿದ್ರಂತೆ. ಅದನ್ನು ಹುಲಿ ಯಾವ ರೀತಿ ಧರ್ಮಶ್ರದ್ಧೆಯನ್ನು ಹೊಂದಿತ್ತು ಅನ್ನೋದನ್ನ ಈ ಕಥೆಯ ಮೂಲಕ ತಿಳಿಸೋದಕ್ಕೆ ಹೊರಟಿದ್ದಾರೆ. ಜಿಲ್ಲೆಯ ಒಂದು ಹಳ್ಳಿಯವರು, ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು. ಕೃಷ್ಣಮೂರ್ತಿಯ ಅಜ್ಜಂದ್ರೆಲ್ಲರೂ ಕೂಡ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಹಿರಿಯರೆಲ್ಲರೂ ಕೂಡ ಒಂದು ಸಣ್ಣ ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ, ನಮ್ಮ ಈ ಪಾಠದಲ್ಲಿ ಬರುವಂತಹ ಕಥಾನಾಯಕರಾದಂತಹ ಕೃಷ್ಣಮೂರ್ತಿಯವರು ಅವ್ರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಶಾನುಭೋಗಕ್ಕೆ ಬರುತ್ತೆ. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತಾರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಸರಿ, ಕೃಷ್ಣಮೂರ್ತಿಯವರು ಮಂತ್ರಿತ್ವ ಹೋಗುತ್ತೆ, ಶಾನುಭೋಗಕ್ಕೆ ಬರುತ್ತೆ. ಬಂದಾಗ ಅವರ ಏನು ಮಾಡ್ತಾರೆ, ಬಹಳ ನಿಷ್ಠೆಯಿಂದ ಕೀರ್ತಿ ಪುಸ್ತಕವನ್ನು ಅವರು ಜೋಪಾನ ಮಾಡ್ತಾ ಇದ್ರು. ಮತ್ತು ಮಸಿಯ ಕಾಣಿಕೆಗಾಗಿ ಅಂದರೆ ರೈತರು ಕೊಟ್ಟಂಥ ಹಣವನ್ನು ಬರ್ಕೊಳ್ಳೋದಕ್ಕಾಗಿ ಮಸಿಯನ್ನು ಉಪಯೋಗಿಸ್ತಾ ಇದ್ರಲ್ಲ, ಅದರ ಕಾಣಿಕೆಗಾಗಿ ಅವರು ರೈತರನ್ನು ಜಾಸ್ತಿ ಪೀಡಿಸ್ತಾ ಇರಲಿಲ್ಲ. ಅವರು ಎಷ್ಟು ಹಣವನ್ನು ಕೊಡ್ತಾರೆ ಅಷ್ಟನ್ನು ಈಸ್ಕೊಂಡು ಬಹಳ ತೃಪ್ತಿಯಿಂದ ಜೀವನವನ್ನು ನಡೆಸ್ತಾ ಇದ್ರು. ಆ ಕೀರ್ತಿ ಪುಸ್ತಕ ಅವ್ರಿಗೆ ಬರೀ ಜೀವನದ ಆಧಾರ ಆಗಿರಲಿಲ್ಲ, ರಾಜಭಕ್ತಿಯ ಲಾಂಛನ ಆಗಿತ್ತು. ಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ಕಾಡು ದಾರಿ ಆದರೂ ಬೆಳದಿಂಗಳುಗಳ ದಿನ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ನಡೆದರು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿದ್ದು ಹಸುವಿನ ಜೊತೆಗೆ ಭಯವು ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಸರಿ, ನಮ್ಮ ಕೃಷ್ಣಮೂರ್ತಿಯವರು ಏನು ಮಾಡಿದ್ದಾರೆ, ಇರಸಾಲಿಗಾಗಿ ಅಂದರೆ ರೈತರಿಂದ ಹಣವನ್ನು ಕಂದಾಯವನ್ನು ವಸೂಲಿ ಮಾಡಿ ಅದನ್ನು ಖಜಾನೆಗೆ ಕಟ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಬರಬೇಕಾದ್ರೆ ದಾರಿಯಲ್ಲಿ ಸ್ನೇಹಿತರನ್ನು ಕೂಡ ಮಾತಾಡ್ಸ್ಕೊಂಡು ಬರ್ತಾರೆ. ಬರೋ ಅಷ್ಟರಲ್ಲಿ 6 ಗಂಟೆ ಆಗಿಬಿಡುತ್ತೆ. ಆವಾಗ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮದಲಿಂಗನ ಕಣಿವೆ ಸಿಗುತ್ತೆ. ಮದಲಿಂಗನ ಕಣಿವೆ ಅಂತಂದರೆ ಅದು ಕಾಡು ದಾರಿ, ಕಾಡಿನಲ್ಲಿ ಪ್ರಾಣಿಗಳೆಲ್ಲ ವಾಸ ಮಾಡೋದು ಇದ್ದಿದ್ದೆ ಅಲ್ವಾ. ಸರಿ, ಬೆಳದಿಂಗಳು ಬೇರೆ ಇತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದ್ರೆ ಸಾಕು, ನಾನು ಬೇಗ ಮನೆಯನ್ನು ಸೇರ್ಬೋದು ಅಂತ ಹೇಳಿ ಅವರು ಜೋರಾಗಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ರಾತ್ರಿ ಬೇರೆ ಆಗಿತ್ತಲ್ವಾ, ಅವ್ರಿಗೆ ಭಯದ ಜೊತೆಗೆ ಹಸಿವು ಕೂಡ ಜಾಸ್ತಿಯಾಗಿ ಅವರು ಜೋರಾಗಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ.
ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಸರಿ, ಆ ಕಡೆಯಿಂದ ಕೃಷ್ಣಮೂರ್ತಿಯವರು ಬರ್ತಾ ಇದ್ದಾರೆ. ಇಲ್ಲಿ ಹುಲಿ ಏನೋ ಕಾಡು ದಾರಿಲಿ ಹೋಗ್ತಾ ಇದ್ದಾರಲ್ವಾ, ಗುಹೆಯ ಒಳಗಡೆಯಿಂದ ಹುಲಿ ಮಲಗಿದ್ದು ಅದು ಹೊರಗೆ ಬರುತ್ತೆ. ನಿದ್ದೆ ಮುಗಿಸ್ಬಿಟ್ಟು ಆಕಳಿಸ್ಬಿಟ್ಟು ತನಗೆ ಹೊಟ್ಟೆ ಹಸುವಾಗಿದೆ ಎನ್ನುವಂಥ ಅರಿವು ಕೂಡ ಗೊತ್ತಾಗುತ್ತೆ ಅದಕ್ಕೆ. ಆವಾಗ ನನಗೆ ವಿಧಿ ಏನನ್ನಪ್ಪ ಇವತ್ತು ಆಹಾರವಾಗಿ ಕೊಡುತ್ತೋ ಅಂತ ಅದು ಮೈ ಮುರಿತಾ ಬರ್ತಾ ಇದೆ. ಸರಿ, ಅದರ ಬಂಡೆಗಳ ಪಕ್ಕದಲ್ಲಿ ಮಧುರವಾದಂತಹ ಮನುಷ್ಯನ ರಕ್ತದ ವಾಸನೆ ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ ಅಲ್ವಾ. ಘ್ರಾಣೇಂದ್ರಿಯ ಅಂದರೆ ಗ್ರಾಣ ಪ್ಲಸ್ ಇಂದ್ರಿಯ ಅಂತ ಬಿಡಿಸ್ಬೇಕು. ಗ್ರಾಣ ಆ ಬರುತ್ತೆ, ಇಂದ್ರಿಯ ಮೊದಲೇ ಅಕ್ಷರ ಈ ಬರುತ್ತೆ, ಆಕಾರಕ್ಕೆ ಈ ಕರ ಬಂದು ಪ್ರಶ್ನೆಯಲ್ಲಿ ಘ್ರಾಣೇಂದ್ರಿಯ ಏಕಾರ ಬರುತ್ತೆ. ಇದು ಗುಣಸತಿಗೆ ಉದಾಹರಣೆ. ಸರಿ, ಮನುಷ್ಯನ ವಾಸನೆ ಹುಲಿಗೆ ಗೊತ್ತಾಯಿತು. ಸರಿ, ಆ ಸುವಾಸನೆಯ ಜಾಡನ್ನು ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು. ಅವರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅವರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ಸರಿ, ಹುಲಿಯ ಮೂಗಿಗೆ ವಾಸನೆ ಗೊತ್ತಾಗುತ್ತೆ. ಓ, ಮನುಷ್ಯನ ವಾಸನೆ. ದೂರದಲ್ಲಿ ನೋಡುತ್ತೆ, ಶಾನುಭೋಗರ ಶರೀರ ಕಾಣಿಸುತ್ತೆ. ದುಂಡಾದ ಶರೀರ ಬೇರೆ ಆಗಿರುತ್ತೆ ಶಾನುಭೋಗರ ಶರೀರ. ಇದಕ್ಕೆ ಪರಮಾನಂದ ಆಗುತ್ತೆ. ಓ, ಇವತ್ತು ಹೊಟ್ಟೆ ಹಸ್ತಿದೆ, ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬೋದು ಅಂತ ಖುಷಿ ಪಡುತ್ತೆ. ಆದರೆ ಅದಕ್ಕೆ ಒಂದು ಕೊರತೆ ಇತ್ತು. ಏನಪ್ಪ ಅಂತಂದರೆ ಶಾನುಭೋಗರು ಬೆನ್ನನ್ನು ತೋರಿಸಿ ಹೋಗ್ತಾಯಿದ್ರು ಮುಂದೆ. ಹುಲಿಗೆ ಬೆನ್ನು ಕಾಣಿಸ್ಬಾರ್ದು. ಹುಲಿ ಏನಿದ್ರು ಹೋರಾಟ ಮಾಡೋದು ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಮಾತ್ರ. ಬೆನ್ನು ತೋರಿಸಿದ್ರೆ ಹಿಂದೆ ಬಂದು ಅದು ಕೊಂದು ತಿನ್ನುವಂಥ ಹುಲಿ ಅಲ್ಲ ಅದು. ಸರಿ.